ನಮಸ್ತೆ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನ್ ಕನ್ನಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ WP Home 31. ಯಾರೆಲ್ಲ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ, ಅದರಲ್ಲೂ BDA ಲೇಔಟ್ ಅಲ್ಲಿ ಟ್ರಿಪ್ಲೆಕ್ಸ್ ಹೌಸ್ ನ ಹುಡುಕ್ತಾ ಇದೀರಾ, ಅವ್ರಿಗೋಸ್ಕರನೇ ಈ ವಿಡಿಯೋ. ಸ್ಕಿಪ್ ಮಾಡಿದಿರೋ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿಗಳನ್ನ ನಿಮ್ಗೋಸ್ಕರ ತರ್ತಾನೆ ಇರ್ತೀವಿ. ಈ ಪ್ರಾಪರ್ಟಿಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದೀರಾ, 20ಕ್ಕೆ 30 600 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋಂತ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ. 2400 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಡಪ್ ಏರಿಯಾ ಇರುತ್ತೆ. ಸೊ ರೋಡ್ ನೋಡ್ತಾ ಇದೀರಾ, ರೋಡ್ ಬಂದು 30 ಫೀಟ್ ರೋಡ್ ಆಪ್ಷನ್ ಬರುತ್ತೆ. ಸೈಟ್ ಬಂದು ಸೌತ್ ಫೇಸಿಂಗ್ ಆಪ್ಷನ್ ಬರುತ್ತೆ. ಡೋರ್ ಬಂದು ಈಸ್ಟ್ ಫೇಸಿಂಗ್ ಆಪ್ಷನ್ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಗ್ರೌಂಡ್ ಫ್ಲೋರ್ ಇಂದ ಏನೇನ್ ಬರುತ್ತೆ ಅದನ್ನೆಲ್ಲ ನಾನು ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಗ್ರೌಂಡ್ ಫ್ಲೋರ್ ಇಂದಾನೆ ಹೋಗೋಣ ಬನ್ನಿ ಸ್ನೇಹಿತರೆ. ಸೊ ಇದು ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಪಾರ್ಕಿಂಗ್ ಆಪ್ಷನ್ ಬರುತ್ತೆ. ಸೊ ಪಾರ್ಕಿಂಗ್ ಅಂತೂ ಸ್ಪೇಷಿಯಸ್ ಆಗಿ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ. 2 ಕಾರ್ನ ಪಾರ್ಕ್ ಮಾಡ್ಕೊಬಹುದು ಅಥವಾ ಒಂದು ದೊಡ್ಡ ಕಾರ್ನ ಪಾರ್ಕ್ ಮಾಡ್ಕೊಂಡು 2 ವೀಲರ್ಗಳನ್ನ ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಮೀಟರ್ ಬಾಕ್ಸ್ ನೋಡ್ತಾ ಇದ್ರೆ ಸಪರೇಟ್ ಆಗಿದೆ. ಸೊ ಲಕ್ಸುರಿಯಾಗಿ ಆಂಟಿ ಸ್ಕಿಡ್ ಫ್ಲೋರಿಂಗ್ ಮಾಡಿದ್ದಾರೆ. ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಆಲ್ರೆಡಿ ಇದೆ. ಕಾವೇರಿ ವಾಟರ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಪ್ರೀ ಇನ್ಸ್ಟಾಲ್ಡ್ ಮಾಡಿದ್ದಾರೆ ಆಲ್ರೆಡಿ. ಮೀಟರ್ ಕೂಡ ಹಾಕ್ಬಿಟ್ಟಿದ್ದಾರೆ ಕಾವೇರಿ ವಾಟರ್. ಸಂಪು ಬರುತ್ತೆ. ಸಂಪು ಬಂದು ನಿಮ್ಗೆ 15,000 ಲೀಟರ್ ಕೆಪಾಸಿಟಿ ಇರೋಂತ ಸಂಪ್ನ ಕೊಟ್ಟಿದ್ದಾರೆ. ಸೊ ಹಿಂದೆಗಡೆ ನಿಮ್ಗೆ ಒಂದಡಿ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಸೊ ಸಪರೇಟ್ ಆಗಿ ಗೇಟು ಇದೆ, ಅದನ್ನು ನೋಡಬಹುದು. ನೋಡಿ, ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಒಂದಡಿ ಸಪರೇಟ್ ಆಗಿದೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲೇ ನಿಮ್ಗೆ 1 BHK ಮನೆ ಕೂಡ ಬರುತ್ತೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಅದ್ರ ಎಂಟ್ರೆನ್ಸ್ ಅಲ್ಲೇ ಇದೀವಿ. ಸೊ ಇದು ಬಂದು 1 BHK ಮನೆ ಬರುತ್ತೆ. ವಿತ್ ಚಿಕ್ಕದಾಗಿ ನಿಮ್ಗೆ ಒಂದು ಕಿಚನ್ ಏರಿಯಾ ತರ ಕೂಡ ಮಾಡ್ಕೊಟ್ಟಿದ್ದಾರೆ, ಶೆಲ್ಫ್ ಗಳೆಲ್ಲ ಹಾಕಿ. ಸೊ ಬಾಕ್ಸ್ಗಳು, ಸ್ಟೋರೇಜ್ ಬಾಕ್ಸ್ಗಳು ಕೂಡ ಮಾಡಿದ್ದಾರೆ. ಸೊ ಸ್ಲ್ಯಾಬ್ ಒಂದು ಹಾಕ್ಬೇಕು, ಪೆಂಡಿಂಗ್ ಇರುತ್ತೆ. ಸೊ ರೂಮ್ ಅಲ್ಲಿ ನಿಮ್ಗೆ ಒಂದು ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಬರುತ್ತೆ. ಸೊ ಫಿಟ್ಟಿಂಗ್ಸ್ ಕೂಡ ಆಲ್ರೆಡಿ ಹಾಕ್ಬಿಟ್ಟಿದೆ. ಸೊ ಇದನ್ನ ನೀವು ಸರ್ವೆಂಟ್ ರೂಮ್ ತರ ಆದ್ರೂ ಯೂಸ್ ಮಾಡ್ಕೊಬಹುದು, ಅಥವಾ ನೀವು ಇದನ್ನ ರೆಂಟ್ ಗಾದ್ರೂ ಕೊಟ್ಕೊಬಹುದು. ಆ ತರ ಆಪ್ಷನ್ ಇರುತ್ತೆ. ಯಾಕಂದ್ರೆ ಸಪರೇಟ್ ಆಗಿ ಮಾಡಿದಾರಲ್ವಾ, ಒಂದು ರೂಮು ಬರುತ್ತೆ, ಕಿಚನ್ ಬರುತ್ತೆ, ಹಾಲ್ ಬರುತ್ತೆ. ಸೊ ಸಂಪ್ ಅಂತೂ 15,000 ಲೀಟರ್ ಕೆಪಾಸಿಟಿ ಇರೋಂತ ಸಂಪ್ ಕೊಟ್ಟಿದ್ದಾರೆ. ಕಾವೇರಿ ವಾಟರ್ ಆಲ್ರೆಡಿ ಇದೆ. ಸೊ ಕನೆಕ್ಷನ್ ಇರುತ್ತೆ ಬೇರೆ ಕಡೆ BDA ಲೇಔಟ್ಗಳಲ್ಲಿ. ಇಲ್ಲಿ ಆಲ್ರೆಡಿ ಕಾವೇರಿ ವಾಟರ್ ರನ್ನಿಂಗ್ ಅಲ್ಲಿ ಇದೆ. ಮೀಟರ್ ಕೂಡ ಹಾಕಿಸ್ಬಿಟ್ಟಿದ್ದಾರೆ ಅವ್ರ ಕಡೆಯಿಂದಾನೆ. ಫಸ್ಟ್ ಫ್ಲೋರ್ ಅಲ್ಲಿ ಏನು 3 BHK ಟ್ರಿಪ್ಲೆಕ್ಸ್ ಹೌಸ್ ಇದೆ, ಅದರ ಎಂಟ್ರೆನ್ಸ್ ಅದು ಅಲ್ಲಿಂದ ನಾನು ತೋರಿಸ್ಕೊಂಡು ಹೋಗ್ತೀನಿ. 3 BHK ಹೆಂಗ್ ಬರುತ್ತೆ ಅಂತ. ಸೊ ವಾಲ್ ನೋಡ್ತಾ ಇದ್ದೀರಾ, ವಾಲ್ ಡಿಫ್ರೆಂಟ್ ಆಗಿ ಕಲರಿಂಗ್ ಅಲ್ಲಿ ಮಾಡಿದ್ದಾರೆ ಶೇಡು. ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಲುಕ್ ವೈಸ್ ಚೆನ್ನಾಗಿ ಬರಲಿ ಅಂತಾನೆ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ವಾಲ್. ಸೊ ಇದು SS ರೈಲಿಂಗ್ ಹಾಕಿದ್ದಾರೆ. ಸೊ ಡೋರ್ ಮುಂದೆಗಡೆ. ಸೊ ಇದು ಬಂದು 3 BHK ಡುಪ್ಲೆಕ್ಸ್ ಹೌಸ್ ಏನಿದೆ ಅದರ ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ. ಸೊ ಇದು ಬಂದು ಈಸ್ಟ್ ಫೇಸಿಂಗ್ ಡೋರ್ ಆಪ್ಷನ್ ಬರುತ್ತೆ. ಸೊ ಡೋರ್ ಬಂದು ಕಂಪ್ಲೀಟ್ ಟೀ ಕುಡ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಡೋರು ಕೂಡ ಚೆನ್ನಾಗಿದೆ. ಸೊ ಇದು ಬಂದು ಫ್ರಂಟ್. ಸೊ ಎಂಟ್ರ್ ಆಗ್ತಾ ಇದ್ದಂಗೆ ನಿಮ್ಗೆ 2 ಪೋರ್ಷನ್ ಬರುತ್ತೆ. ಸೊ ಲೆಫ್ಟ್ ಸೈಡ್ ಒಂದು ಪೋರ್ಷನ್ ಬರುತ್ತೆ, ರೈಟ್ ಸೈಡ್ ಒಂದು ಪೋರ್ಷನ್ ಬರುತ್ತೆ. ಡೋರ್ ಇಂದ ಎಂಟ್ರಿ ಆಗ್ತಾ ಇದ್ದಂಗೆ. ಸೊ ರೈಟ್ ಸೈಡ್ಗೆ ನಿಮ್ಗೆ ಲಿವಿಂಗ್ ಏರಿಯಾ ಆಪ್ಷನ್ ಬರುತ್ತೆ. ಸೊ ಸ್ಪೇಷಿಯಸ್ ಆಗಿ ಲಿವಿಂಗ್ ಏರಿಯಾ ಮಾಡಿದ್ದಾರೆ ನಿಮ್ಗೆ. ಸೊ ವಿತ್ TV ಕ್ಯಾಬಿನೆಟ್ ಇರುತ್ತೆ. POP ಫಾಲ್ ಸೀಲಿಂಗು ಕೂಡ ಮಾಡಿದ್ದಾರೆ. ವಿತ್ ವಿಂಡೋಸ್ ಇರುತ್ತೆ. ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ವಿಂಡೋಸ್ ಇರೋದ್ರಿಂದ ವೆಂಟಿಲೇಷನ್ಗೆ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ, ಗಾಳಿ ಬೆಳಕು ಬರುತ್ತೆ. ಸೊ ನೋಡ್ತಾ ಇದ್ದೀರಾ ಲಿವಿಂಗ್ ಏರಿಯಾನೇ ಸಪರೇಟ್ ಆಗಿರೋದ್ರಿಂದ ಇದೊಂಥರ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸಪರೇಟ್ ಆಗಿರುತ್ತೆ ಲಿವಿಂಗ್ ಏರಿಯಾನೇ. ಸೊ ಈ ಕಡೆನೂ ಒಂದು ವಿಂಡೋ ಬರುತ್ತೆ. ಡೋರ್ ಎಂಟ್ರೆನ್ಸ್ಗೆ ಯಾರಾದ್ರೂ ಬಂದ್ರೆ ಅಲ್ಲ ಆ ಕಡೆಯಿಂದ ಕಾಣುತ್ತೆ. ಸೊ ಇಲ್ಲಿ ಬಂದು ನಿಮ್ಗೆ ಸ್ಟೇರ್ ಕೇಸ್ ಕೆಳಗಡೆ ನಿಮ್ಗೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಮಾಡ್ಕೊಟ್ಟಿದ್ದಾರೆ ಸ್ವಲ್ಪ. ಸೊ ಸ್ಪೇಸಸ್ ಏನೇನಿದೆ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಬೇಕು ಅನ್ನೋ ಕಾರಣಕ್ಕೆ ಅದೊಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಪೂಜಾ ರೂಮ್ ಬರುತ್ತೆ. ಸೊ ಅದೊಂದು ಡೋರ್ ಫಿಟ್ಟಿಂಗ್ ಪೆಂಡಿಂಗ್ ಇರುತ್ತೆ, ಅದನ್ನು ಕೂಡ ಮಾಡ್ಕೊಡ್ತಾರೆ. ಸೊ ಅದ್ ಬಿಟ್ರೆ ಪಕ್ಕದಲ್ಲೇ ನಿಮ್ಗೆ ಒಂದು ಮಾಡ್ಯುಲರ್ ಕಿಚನ್ ಆಪ್ಷನ್ ಬರುತ್ತೆ. ಸ್ಟೋರೇಜ್ ಬಾಕ್ಸಸ್ಗಳು ಬರುತ್ತೆ. ಕೆಳಗಡೆ ಟಂಡಮ್ ಬಾಕ್ಸಸ್ಗಳು ಬರುತ್ತೆ. ಮೇಲ್ಗಡೆ ಸ್ಲ್ಯಾಬ್ ಕೂಡ ಹಾಕಿದ್ದಾರೆ, ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಮೇಲ್ಗಡೆನೂ ಕೂಡ ಸ್ಟೋರೇಜ್ ಬಾಕ್ಸಸ್ಗಳು ಬರುತ್ತೆ. ಸೊ ಸ್ಪೇಷಿಯಸ್ ಆಗಿ ಬರುತ್ತೆ. ಜೊತೆನಲ್ಲೇ ಪಕ್ಕದಲ್ಲೇ ನಿಮ್ಗೆ ಡೈನಿಂಗ್ ಸ್ಪೇಸು ಕೂಡ ಕೊಟ್ಟಿದ್ದಾರೆ. ತುಂಬಾ ದೊಡ್ಡದಾಗಿ ಡೈನಿಂಗ್ ಸ್ಪೇಸು ಕೂಡ ಇದೆ. ವಿಂಡೋಸ್ ಇದೆ. ರೋಡ್ ಸೈಡ್ಗೆ ಅದು ವಿಂಡೋಸ್ ಬರುತ್ತೆ ಸೌತ್ ಫೇಸಿಂಗ್ ಅಲ್ಲಿ. ಸೊ ಜೊತೆನಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೂಡ ಮಾಡ್ಕೊಟ್ಟಿದ್ದಾರೆ. ಕಾಮನ್ ಬಾತ್ರೂಮ್ ಬರುತ್ತೆ. ಅಲ್ಲಿ ಸಿಂಕ್ ಒಂದು ಬರುತ್ತೆ, ಹ್ಯಾಂಡ್ ಬೇಷನ್, ವಾಶ್ ಬೇಷನ್ ಬರುತ್ತೆ. ಸೊ ಅದ್ ಬಿಟ್ರೆ ನಿಮ್ಗೆ ಅಲ್ಲಿ ಡೈನಿಂಗ್ ಸ್ಪೇಸ್ ಬರುತ್ತೆ ಕಂಪ್ಲೀಟ್ ಆಗಿ.
ಸೊ ಇದು ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಇರೋಂಥದ್ದು. ಲಿವಿಂಗ್ ಏರಿಯಾ ಬರುತ್ತೆ, ಡೈನಿಂಗ್ ಸ್ಪೇಸ್ ಬರುತ್ತೆ, ಕಿಚನ್ ಬರುತ್ತೆ, ಕಾಮನ್ ಬಾತ್ರೂಮ್ ಬರುತ್ತೆ, ಪೂಜಾ ರೂಮ್ ಬರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಏನೇನ್ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆನೆ ನಿಮ್ಗೆ ಒಂದು ಸ್ಟಡಿ ಟೇಬಲ್ ತರ ಒಂದು ಮಾಡಿದ್ದಾರೆ. ಸ್ಟಡಿ ಟೇಬಲ್ ವಿತ್ ಸ್ಟೋರೇಜ್ ಸ್ಪೇಸಸ್ಗಳು ಜಾಗ ಕೊಟ್ಟಿದ್ದಾರೆ. ಮತ್ತೆ ವಿತ್ ಇದರಲ್ಲೂ ಕೂಡ POP ಫಾಲ್ ಸೀಲಿಂಗು ಕೂಡ ಯೂಸ್ ಮಾಡಿದ್ದಾರೆ. ಸೊ ಇದು ಬಂದು ಮೊದಲನೇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮ್ಗೆ POP ಫಾಲ್ ಸೀಲಿಂಗು ಯೂಸ್ ಮಾಡಿದ್ದಾರೆ. ಮತ್ತೆ ಟಿವಿ ಕ್ಯಾಬಿನೆಟ್ ಹಾಕಿದ್ದಾರೆ. ವಾರ್ಡ್ರೋಬ್ ಆಪ್ಷನ್ ಬರುತ್ತೆ, ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ಗಳು ಬರುತ್ತೆ, ಒಂದು ಸ್ಟಡಿ ಯೂನಿಟ್ ಬರುತ್ತೆ. ನೋಡ್ತಾ ಇದ್ರಿ ಎಲ್ಲ ಕಂಪ್ಲೀಟ್ ಆಗಿ ಕಲರ್ ಕಾಂಬಿನೇಷನ್ ಕ್ಲೀನ್ ಆಗಿ ಮ್ಯಾಚ್ ಆಗೋ ತರ ಮಾಡಿದ್ದಾರೆ. ಸೊ ಕಾರ್ಡ್ಸ್ ಕೂಡ ಆಲ್ರೆಡಿ ಪ್ರೀ ಇನ್ಸ್ಟಾಲ್ಡ್ ಹಾಕಿದ್ದಾರೆ. ಒಂದು ಡ್ರೆಸ್ಸಿಂಗ್ ರೂಮ್ ತರಾನು ಸಪರೇಟ್ ಆಗಿ ಮಾಡ್ಕೊಬಹುದು. ಇದನ್ನ ಡ್ರೆಸ್ಸಿಂಗ್ ಯೂನಿಟ್ ಪ್ಲಸ್ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಜೊತೆನಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಅದರಲ್ಲೂ ಸ್ಟೋರೇಜ್ ಸ್ಪೇಸಸ್ ಗಳೆಲ್ಲ ಕೊಟ್ಟಿದ್ದಾರೆ. ಸೀಲ್ ಬರುತ್ತೆ ನೋಡಿ, ಇದು ಡ್ರೆಸ್ಸಿಂಗ್ ಟೇಬಲ್, ಡ್ರೆಸ್ಸಿಂಗ್ ಯೂನಿಟ್. ಆ ಕಡೆಯಿಂದ ಡೋರ್ ಕ್ಲೋಸ್ ಆಯ್ತು ಅಂತಂದ್ರೆ ಇದು ಸಪರೇಟ್ ಆಗಿ ಡ್ರೆಸ್ಸಿಂಗ್ ರೂಮ್ ತರಾನೇ ಆಗ್ಬಿಡುತ್ತೆ. ಇದು ಬಂದು ಮೊದಲನೇ ಬೆಡ್ರೂಮ್ ಆಯ್ತು. ಸೊ ಇನ್ನ ಎರಡನೇ ಬೆಡ್ರೂಮ್ ಬಂದು ಕಿಡ್ಸ್ ಬೆಡ್ರೂಮ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಬಂದು ನಿಮ್ಗೆ ವಾರ್ಡ್ರೋಬ್ ಆಪ್ಷನ್ ಬರುತ್ತೆ, ಡ್ರೆಸ್ಸಿಂಗ್ ಟೇಬಲ್ ಆ ವಾರ್ಡ್ರೋಬ್ ಇದ್ರಲ್ಲೇ ಬರುತ್ತೆ. ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಅದ್ರ ಹಿಂದೆಗಡೆ ನಿಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಬರುತ್ತೆ ಬಾತ್ರೂಮ್ ಕೂಡ. ಸೊ ಇಷ್ಟು ಬರುತ್ತೆ ನಿಮ್ಗೆ. ಇದು ಬಂದು ಕಿಡ್ಸ್ ಬೆಡ್ರೂಮ್ ತರ ಯೂಸ್ ಮಾಡ್ಕೊಬಹುದು. ಸೊ ಇಲ್ಲಿ ಬಂದು 2 ಬೆಡ್ರೂಮ್ ಆಯ್ತು ಸೆಕೆಂಡ್ ಫ್ಲೋರ್ ಅಲ್ಲಿ. ಥರ್ಡ್ ಫ್ಲೋರ್ ಅಲ್ಲಿ ಯಾವ್ಯಾವ ತರ ಬರುತ್ತೆ ಏನ್ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆನೆ ಸೊ ಇಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ರೂಮ್ ಆಪ್ಷನ್ ಬರುತ್ತೆ, ಒಂದು ಸಿಟ್ ಔಟ್ ಬರುತ್ತೆ. ತೋರಿಸ್ಕೊಡ್ತೀನಿ. ಇದು ಬಂದು ಥರ್ಡ್ ಬೆಡ್ರೂಮ್. ಇದು ಗೆಸ್ಟ್ ಬೆಡ್ರೂಮ್ ತರ ಯೂಸ್ ಮಾಡ್ಕೊಬಹುದು, ಅಥವಾ ಇವರೇ ಬೇಕಂದ್ರೂ ಯೂಸ್ ಮಾಡ್ಕೊಬಹುದು. ಸೊ ಇದರಲ್ಲೂ ಕೂಡ ಕಾರ್ಡ್ಸ್ ಆಲ್ರೆಡಿ ಪ್ರೀ ಇನ್ಸ್ಟಾಲ್ಡ್ ಇರುತ್ತೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಟಿವಿ ಕ್ಯಾಬಿನೆಟ್ ಹಾಕಿದ್ದಾರೆ, ಒಂದು ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ಗಳು ಕೂಡ ಕೊಟ್ಟಿದ್ದಾರೆ. ಸೊ ಜೊತೆನಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಬರುತ್ತೆ ವಿತ್ ಅದೇ ಡ್ರೆಸ್ಸಿಂಗ್ ರೂಮ್. ನಾನು ಹೇಳದ್ನಲ್ಲ, ಡ್ರೆಸ್ಸಿಂಗ್ ರೂಮ್ ತರಾನೇ ಮಾಡ್ಕೊಬಹುದು. ಈ ಕಡೆ ಡೋರ್ ತೆಗೆದ್ ಬಿಟ್ರೆ ಆ ಕಡೆ ಡೋರ್ಗೆ ಅಟ್ಯಾಚ್ ಆಗೋ ತರ ಇರುತ್ತದು. ಸೊ ಡ್ರೆಸ್ಸಿಂಗ್ ಟೇಬಲ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್, ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಬರುತ್ತೆ ಬಾತ್ರೂಮ್ ಕೂಡ, ತುಂಬಾ ದೊಡ್ಡದಾಗಿದೆ. ಸೊ ಇದು ಬಂದು ಡ್ರೆಸ್ಸಿಂಗ್ ಯೂನಿಟ್ ವಿತ್ ಅದಕ್ಕೂ ಅಲ್ಲೂ ಕೂಡ ಸ್ಟೋರೇಜ್ ಬಾಕ್ಸಸ್, ಸ್ಟೋರೇಜ್ ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಸ್ಪೇಸಸ್ ಅಂತೂ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರೂಮ್ ಪ್ಲಾನ್ ಚೆನ್ನಾಗಿ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಇದು ಎದುರುಗಡೆನೆ ನಿಮ್ಗೆ ಒಂದು ಸಿಟ್ ಔಟ್ ಏರಿಯಾ ಬರುತ್ತೆ. ಸೊ ನೋಡ್ತಾ ಇದ್ದೀರಾ ಸಿಟ್ ಔಟ್ ಏರಿಯಾ. ಸೊ ಇದ್ರಲ್ಲಿ ಏನಂತಂದ್ರೆ ಎಲ್ಲಾರು ಆಕ್ಚುಲಿ ಮಂಗ್ಳೂರ್ ಟೈಲ್ ಹಾಕಿರ್ತಾರೆ ಅಥವಾ ಮೋಲ್ಡಿಂಗ್ ಮಾಡಿರ್ತಾರೆ. ಸೊ ಇಲ್ಲಿ ಬಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಟಫಾಂಗ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಸೊ ಪಕ್ಕದಲ್ಲೇ ನಿಮ್ಗೆ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಆಪ್ಷನ್ ಬರುತ್ತೆ, ಒಂದು ವಾಶ್ ಬೇಷನ್ ಆಪ್ಷನ್ ಬರುತ್ತೆ. ಸೊ ನೋಡ್ತಾ ಇದ್ದೀರಾ ಇದು ಕೂಡ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಸಿಟ್ ಔಟ್ ಏರಿಯಾಗೂ ಕೂಡ. ಅದೇನೆ ಇದನ್ನ ನೀವು ಜಿಮ್ ಏರಿಯಾ ತರ ಯೂಸ್ ಮಾಡ್ಕೊಬಹುದು, ಅಥವಾ ಪಾರ್ಟಿ ಫಂಕ್ಷನ್ಸ್, ಯೋಗ ಈ ತರದಕ್ಕೆಲ್ಲ ಯೂಸ್ ಮಾಡ್ಕೊಬಹುದು. ವಿತ್ ಟಫಾಂಗ್ ಗ್ಲಾಸು ಕೂಡ ಮೇಲ್ಗಡೆ ಹಾಕಿದ್ದಾರೆ. ಇದನ್ನ ನೆಕ್ಸ್ಟ್ ನೀವು ಬೇಕಂತಂದ್ರೆ ಕ್ಲೋಸ್ ಮಾಡ್ಕೊಬಹುದು, ಕಂಪ್ಲೀಟ್ ಆಗಿ ಆ ತರನು ಮಾಡ್ಕೊಬಹುದು. ಸೊ ಇದ್ರ ಮೇಲ್ಗಡೆ ನೋಡ್ತೀನಿ ಅಂತಂದ್ರೆ ಕಂಪ್ಲೀಟ್ ಟೆರೆಸ್ ಆಪ್ಷನ್ ಬರುತ್ತೆ. ಮತ್ತೆ ಟ್ಯಾಂಕ್ ಹೆಡ್ ರೂಮ್ ಬರುತ್ತೆ. ಹೆಡ್ ರೂಮ್ ಮೇಲ್ಗಡೆ ಟ್ಯಾಂಕ್ ಅಲ್ಲಿ ನಿಮ್ಗೆ 1000 ಲೀಟರ್ ಕೆಪಾಸಿಟಿ ಇರೋಂತ ಒಂದು ಟ್ಯಾಂಕ್ ಕೂಡ ಬರುತ್ತೆ. ಸೊ ಈ ಪ್ರಾಪರ್ಟಿಯ ಲೊಕೇಶನ್ ಬಂದು ಅಂಜನಾಪುರ BDA ಲೇಔಟ್ ಆಗಿರುತ್ತೆ ಸ್ನೇಹಿತರೆ. ಜಸ್ಟ್ 2 ಕಿಲೋಮೀಟರ್ ಅಲ್ಲಿ ನಿಮ್ಗೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಆಪ್ಷನ್ ಬರುತ್ತೆ. ಜಸ್ಟ್ 2 ಕಿಲೋಮೀಟರ್ ಅಲ್ಲಿ ನಿಮ್ಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಆಪ್ಷನ್ ಬರುತ್ತೆ. ಜಸ್ಟ್ 2 ಕಿಲೋಮೀಟರ್ ಅಲ್ಲಿ ನಿಮ್ಗೆ NPS ಸ್ಕೂಲ್ ಆಪ್ಷನ್ ಬರುತ್ತೆ. ಜಸ್ಟ್ 3 ಕಿಲೋಮೀಟರ್ ಅಲ್ಲಿ ನಿಮ್ಗೆ ನೈಸ್ ರೋಡ್ ಆಕ್ಸಿಸ್ ಆಪ್ಷನ್ ಇರುತ್ತೆ. ಜಸ್ಟ್ 2 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಕನಕಪುರ ಮೇನ್ ರೋಡ್ ಆಪ್ಷನ್ ಬರುತ್ತೆ. ಈ ಪ್ರಾಪರ್ಟಿಯ ಬೆಲೆ ಬಂದು 1,30,00,000 ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಕಂಪ್ಲೀಟ್ ಪ್ರಾಪರ್ಟಿ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 70 to 80% ಲೋನು ಕೂಡ ನಾವೇ ಮಾಡಿಸ್ಕೊಡ್ತೀವಿ, ನಮ್ಮ ಕಡೆಯಿಂದನೇ ಮಾಡಿಸ್ಕೊಡ್ತೀವಿ ಅದನ್ನು ಕೂಡ. ಥ್ಯಾಂಕ್ ಯು ಸೋ ಮಚ್.